ನಮಸ್ತೆ ಎಲ್ರಿಗೂ. ಐ ಹೋಪ್ ಎಲ್ರು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಪ್ರತಿಯೊಬ್ಬರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಗೈಸ್, ನೀವ್ ಇನ್ನ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕ್ವಿಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನೀವ್ ಇನ್ನ ನನ್ನ ವಾಟ್ಸ್ಆಪ್ ನಂಬರ್ ನ ಸೇವ್ ಮಾಡ್ಕೊಂಡಿಲ್ಲ ಅಂದ್ರೆ ಕ್ವಿಕ್ ಆಗಿ ಸೇವ್ ಮಾಡ್ಕೊಂಡ್ ಬನ್ನಿ. ಯಾಕಂದ್ರೆ ಎಲ್ರಿಗೂ ಕೂಡ ಡೌಟ್ ಇರೋದು ಒಂದೇ, ಸೊ ಇದು ಜೆನ್ಯೂನ್ ಇದೆಯಾ ಏನು ಅಂತ ಹೇಳಿ. ಸೊ ಗೈಸ್, ನಾನ್ ನಿಮ್ಗೆ ಇವತ್ತು ಮನೆಯಿಂದನೇ ಕೂತು ಒಂದು ಜೆನ್ಯೂನ್ ಆಗಿ ವರ್ಕ್ ನ ಮಾಡಿ ವಾರದಲ್ಲಿ ಹೇಗೆ 5 ರಿಂದ 10 ಸಾವಿರನ ದುಡಿಬಹುದು ಅನ್ನೋದು ಹೇಳ್ತೀನಿ. ಅದಕ್ಕಿಂತ ಬಿಫೋರ್ ನಾನ್ ನಿಮ್ಗೆ ಯಾಕೆ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಇನ್ನ ಮೋರ್ ವರ್ಕ್ ಫ್ರಮ್ ಹೋಮ್ ರಿಗಾರ್ಡಿಂಗ್ ಅಪ್ಡೇಟ್ಸ್ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ವಾಟ್ಸ್ಆಪ್ ನಂಬರ್ ಯಾಕೆ ಸೇವ್ ಮಾಡ್ಕೊಳ್ಳಿ ಅಂದ್ರೆ ಲೈಕ್ ನಿಮ್ಗೆ ನಮ್ ಕಂಪ್ನಿಯಲ್ಲಿ ಅರ್ಜೆಂಟ್ ವೇಕೆನ್ಸೀಸ್ ಇದ್ದಾಗ ಅಥವಾ ನಮ್ಗೆ ಅರ್ಜೆಂಟ್ಲಿ ನೀಡ್ ಇದ್ದಾಗ ಈ ಬೇಸ್ ಮೇಲೆ ಇದ್ದಾಗ ನಿಮ್ಗೆ ಯೂಸ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಇದೆರಡು ಕೆಲಸ ಫಸ್ಟ್ ಮಾಡಿ. ಸೊ ಆಲ್ರೆಡಿ ಹೇಳ್ದಾಗೆ ನಾನ್ ನಿಮ್ಗೊಂದು ಜೆನ್ಯೂನ್ ಕಂಪ್ನಿ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀನಿ. ಸೊ ಈ ಒಂದು ವಿಡಿಯೋನ ನೀವೆಲ್ಲೂ ಕೂಡ ಸ್ಕಿಪ್ ಮಾಡದೆ ಫಾಸ್ಟ್ ಫಾರ್ವರ್ಡ್ ಮಾಡದೆ ಫುಲ್ ವಿಡಿಯೋ ನೋಡಿ, ಯಾಕಂದ್ರೆ ಈ ವಿಡಿಯೋ ತುಂಬಾನೇ ಕಡಿಮೆ ಸಮಯದಲ್ಲಿ ಮುಗ್ದೋಗುತ್ತೆ. ಓಕೆನಾ? ಸೊ ಹಾಗಾಗಿ ಅಂಡ್ ಯಾರೆಲ್ಲ ಸ್ಕಿಪ್ ಮಾಡ್ತೀರಾ ಅಥವಾ ಫಾಸ್ಟ್ ಫಾರ್ವರ್ಡ್ ಮಾಡ್ತೀರಾ ಅವರೆಲ್ಲ ಇವಾಗ್ಲೇ ಲೆಫ್ಟ್ ಆಗಬಹುದು. ಯಾವುದೇ ತರ ಬೇಜಾರಿಲ್ಲ, ಯಾಕಂದ್ರೆ ಆಫ್ ನಾಲೆಡ್ಜ್ ಇಸ್ ವೆರಿ ಡೇಂಜರಸ್ ಅಂತಾರೆ. ನೀವೇನು ತಿಳ್ಕೊಳ್ದೆ ಸ್ಟಾರ್ಟ್ಅಪ್ ಮಾಡಿದ್ರೆ ಡೆಫಿನೆಟ್ಲಿ ಇದು ಯೂಸ್ ಆಗೋದಿಲ್ಲ ನಿಮ್ಗೆ. ಓಕೆ, ಹಾಗಾಗಿ ಜಸ್ಟ್ 10 ರಿಂದ 12 ನಿಮಿಷ ಫ್ರೀ ಮಾಡ್ಕೊಂಡು ಈ ಒಂದು ವಿಡಿಯೋ ನೋಡಿ. ಸೊ ಗೈಸ್, ನಾನು ಇವತ್ತಿನ ಈ ಒಂದು ಕ್ಲಾಸ್ ನ ಡೈರೆಕ್ಟ್ ಹಾಗೆ ಹೇಳ್ತಾ ಹೋಗಲ್ಲ, ಒಂದು ಪಿಪಿಟಿ ರೆಡಿ ಮಾಡ್ಕೊಂಡಿದ್ದೀನಿ. ಪಿಪಿಟಿ ನ ಸ್ಕ್ರೀನ್ ಶೇರ್ ಮಾಡೋ ಮುಖಾಂತರ ನಾನು ನಿಮಗ್ ತಿಳಿಸ್ಕೊಡ್ತೀನಿ. ಐ ಥಿಂಕ್ ನನ್ ಸ್ಕ್ರೀನ್ ಶೇರ್ ಆಗ್ತಿದೆ ಅನ್ಕೋತೀನಿ. ಜಸ್ಟ್ ಅ ಸೆಕೆಂಡ್. ಓಕೆ, ಸೊ ಗೈಸ್, ಅಗೈನ್ ವೆಲ್ಕಮ್ ಟು ದಿಸ್ ಮೀಟಿಂಗ್. ಪ್ರತಿಯೊಬ್ಬರಿಗೂ ಕೂಡ ವೆಲ್ಕಮ್. ನನ್ಗೆ ಈ ಒಂದು ಬಿಸ್ನೆಸ್ ಅಲ್ಲಿ 2.5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಸ್ಟಾರ್ಟೆಡ್ ದಿಸ್ ಬಿಸ್ನೆಸ್ ಟು ಬಿಕಮ್ ಇಂಡಿಪೆಂಡೆಂಟ್ ಅಂಡ್ ಫುಲ್ಫಿಲ್ ಮೈ ಡ್ರೀಮ್ಸ್. ನಾನು ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಮಾಡಿರೋ ರೀಸನ್, ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕು, ಜೊತೆಗೆ ನನ್ನ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಕೋಬೇಕು. ಅಂಡ್ ಸಕ್ಸಸ್ಫುಲಿ ಟ್ರೈನ್ಡ್ 3000 ಆಫ್ ಪೀಪಲ್ಸ್ ಟು ಆನ್ ಅ ಸ್ಟೇಬಲ್ ಸೋರ್ಸ್ ಆಫ್ ಇನ್ಕಮ್ ಫ್ರಮ್ ಸೋಷಿಯಲ್ ಮೀಡಿಯಾ. ನಾವೆಲ್ಲ ಸೋಷಿಯಲ್ ಮೀಡಿಯಾನ ಯಾಕೆ ಯೂಸ್ ಮಾಡ್ತೀವಿ? ಜಸ್ಟ್ ಬಿಕಾಸ್ ಟೈಮ್ ಪಾಸ್, ಸ್ಕ್ರೋಲಿಂಗ್, ಕಮೆಂಟಿಂಗ್. ಬಟ್ ಅದೇ ಟೈಮ್ ಅಲ್ಲಿ ಸೋಷಿಯಲ್ ಮೀಡಿಯಾಸ್ ಯೂಸ್ ಮಾಡಿ ನೀವು ದಿನದಲ್ಲಿ 1 ರಿಂದ 2 ಸಾವಿರವರೆಗೂ ದುಡಿತಿದ್ದೀರಾ ಅಂದ್ರೆ ಲೈಕ್ ಹೇಗಿರುತ್ತೆ ಜಸ್ಟ್ ಯೋಚನೆ ಮಾಡಿ. ಓಕೆ, ನಾನು ಇದ್ರಲ್ಲಿ ಎಬೋ 3000 ಪೀಪಲ್ಸ್ಗೆ ಗೈಡ್ ಮಾಡಿದ್ದೀನಿ. ಓಕೆ, ನನ್ನ ಎಜುಕೇಶನ್ ನೋಡೋದಾದ್ರೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಮ್ಯಾಮ್ ನನ್ಗೆ ಇಂಗ್ಲಿಷ್ ಬರ್ಬೇಕಾ, ಲ್ಯಾಪ್ಟಾಪ್ ಇರ್ಬೇಕಾ, ಹೀಗೆ. ಸೊ ಗೈಸ್, ಇಲ್ಲಿ ನಿಮ್ಗೆ ಇಂಗ್ಲಿಷ್ ನಾಲೆಡ್ಜ್ ಇಲ್ಲದೆ ಇದ್ರೂ ಕೂಡ ನೀವು ವರ್ಕ್ ನ ಮಾಡಬಹುದು. ನನ್ನ ಎಜುಕೇಶನ್ ಬಂದು 10th ಸ್ಟ್ಯಾಂಡರ್ಡ್ ಹಾಗೆ ಡಿಪ್ಲೊಮೊ. 1 to 10th ಏನಿದೆ ಕಂಪ್ಲೀಟ್ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಸ್ಟಡಿ ಮಾಡಿರೋದು, ಜೊತೆಗೆ ಡಿಪ್ಲೊಮೊ ಅಂತ ಬಂದಾಗ ಒಂದು ಪ್ರೈವೇಟ್ ಕಾಲೇಜ್ ಅಲ್ಲಿ ಸ್ಟಡಿ ಮಾಡಿರೋದು. ಓಕೆನಾ? ಐ ಆಮ್ ಫ್ರಮ್ ಮಂಡ್ಯ ಡಿಸ್ಟ್ರಿಕ್ಟ್. ಎನಿವನ್ ಫ್ರಮ್ ಮಂಡ್ಯ ಆರ್ ಮೈಸೂರ್, ಟೆಲ್ ಮಿ ಇನ್ ಕಮೆಂಟ್ ಬಾಕ್ಸ್. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನೀವು ಎಲ್ಲೆಲ್ಲಿಂದ ಬಿಲಾಂಗ್ಸ್ ಆಗ್ತೀರಾ, ಯಾವ್ಯಾವ ಡಿಸ್ಟ್ರಿಕ್ಟ್ ಇಂದ ನನ್ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿ. ಸೊ ಗೊತ್ತಾಗುತ್ತೆ ನನ್ಗೂ ಕೂಡ ಎಲ್ಲೆಲ್ಲಿವರೆಗೂ ರೀಚ್ ಆಗಿದೆ ಅನ್ನೋದು. ಓಕೆ, ಸೊ ಇಟ್ಸ್ ಮೈ ಇಂಟ್ರೊಡಕ್ಷನ್. ನಾನು ಆನ್ಲೈನ್ ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಮಾಡಿರೋದು. ಲೈಕ್ ಈ ರೀತಿ ಜೆನ್ಯೂನ್ ಕಂಪ್ನಿ ಸಿಗೋದ್ಕಿಂತ ಮುಂಚೆ ನಾನು ತುಂಬಾನೇ ಸ್ಕ್ಯಾಮ್ ಒಳಪಟ್ಟಿದ್ದೀನಿ. ಲೈಕ್ ತುಂಬಾ ಅಮೌಂಟ್ ನ ಕಳ್ಕೊಂಡಿದ್ದೀನಿ. ಓಕೆನಾ? ಆಫ್ಟರ್ 6 ಮಂತ್ ಹುಡ್ಕಿದ ನಂತರ ಜೆನ್ಯೂನ್ ಆಗಿ ಸಿಕ್ಕಿರೋ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡಿ ಮಂತ್ಲಿ ಆಲ್ಮೋಸ್ಟ್ 1.5 lakhs ವರೆಗೂ ಕೂಡ ಅರ್ನಿಂಗ್ಸ್ ನ ಮಾಡ್ತಿದ್ದೀನಿ. ಓಕೆ, ದಿಸ್ ಇಸ್ ಮೈ ಇಂಟ್ರೊಡಕ್ಷನ್. ತುಂಬಾ ಲೇಟ್ ಮಾಡೋದು ಬೇಡ, ಕಂಪ್ನಿ ಯಾವ್ದು ಅಂತ ಹೇಳಿ ನೋಡೋಣ. ಸೊ ಕಂಪನಿ ಬಂದು ಸ್ಟಾರ್ಟ್ ಈಸಿ. ಸೊ ಇದ್ರ ಇನ್ನೊಂದು ಹೆಸರು ಬಂದು ಕ್ರಿಯೇಟರ್ ಬಿ ಪ್ರೈವೇಟ್ ಲಿಮಿಟೆಡ್. ಆಕ್ಚುಲಿ ಮೈನ್ ನೇಮ್ ಬಂದು ಕ್ರಿಯೇಟರ್ ಬಿ ಪ್ರೈವೇಟ್ ಲಿಮಿಟೆಡ್. ಓಕೆನಾ? ಸೊ ಸ್ಟಾರ್ಟ್ ಈಸಿ ಅಂತ ಕೂಡ. ಓಕೆನಾ? ವಿ ಅಟ್ ಸ್ಟಾರ್ಟ್ ಈಸಿ ಆಫರ್ ಅ ಸೂಟ್ ಆಫ್ ಆನ್ಲೈನ್ ಬಿಸ್ನೆಸ್ ಸರ್ವಿಸ್. ಓಕೆ, ಸೊ ಈ ಒಂದು ಕಂಪನಿ ಬಂದು ಆನ್ಲೈನ್ ಬಿಸ್ನೆಸ್ ಸರ್ವಿಸ್ ನ ಪ್ರೊವೈಡ್ ಮಾಡುತ್ತೆ. ಸೊ ಎಲ್ರಿಗೂ ಮೈಂಡ್ ಬಂದಿರಬಹುದು, ಆನ್ಲೈನ್ ಅಂದ ತಕ್ಷಣ ಮ್ಯಾಮ್ ನನ್ಗೆ ಯಾಕೋ ಭಯ ಆಗ್ತಿದೆ, ಬೇಡ ಬಿಡಿ. ಸೊ ಗೈಸ್, ಜಸ್ಟ್ 1 ಸೆಕೆಂಡ್. ಸೊ ಯೋಚನೆ ಮಾಡಿ, ಬಿಫೋರ್ ಕೋವಿಡ್ ನಮ್ಗೆ ಎಲ್ರಿಗೂ ಗೊತ್ತಿದೆ ಆನ್ಲೈನ್ ಅಂದ್ರೆ ಯಾರು ಅಷ್ಟು ಟ್ರಸ್ಟ್ ಮಾಡ್ತಿರ್ಲಿಲ್ಲ. ಬಟ್ ನನ್ಗೆ ಇವಾಗ ಏನಾದ್ರು ತಿನ್ಲಿಕ್ಕೆ ಕ್ರೇವಿಂಗ್ಸ್ ಆಗುತ್ತೋ ಆನ್ಲೈನ್ ಅಲ್ಲಿ ಫುಡ್ ಆರ್ಡರ್ ಮಾಡ್ತೀನಿ. ನನ್ಗೆ ಯಾವ್ದಾದ್ರು ಡ್ರೆಸ್ ಇಷ್ಟ ಆಗುತ್ತೋ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೋತೀನಿ, ಅಥವಾ ನಾನು ಎಲ್ಲಾದ್ರೂ ಹೋಗ್ಬೇಕು ಆನ್ಲೈನ್ ಟಿಕೆಟ್ಸ್ ಬುಕ್ ಮಾಡ್ಕೋತೀನಿ. ಎಸ್, ಪ್ರತಿ ಒಂದು ಆನ್ಲೈನ್ ಅಲ್ಲಿ ಇರುವಾಗ ನಾನು ಯಾಕೆ ಆನ್ಲೈನ್ ಇಂದ ಅರ್ನಿಂಗ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ? ಯೋಚನೆ ಮಾಡಿ. ಎಸ್, ಆನ್ಲೈನ್ ಅಲ್ಲಿ ಎಷ್ಟು ಜೆನ್ಯೂನ್ ಪ್ಲಾಟ್ಫಾರ್ಮ್ ಇದೆ, ಅದಕ್ಕಿಂತ ಡಬಲ್ ತ್ರಿಬಲ್ ಫೇಕ್ ಫ್ರಾಡ್ ಮಾಡೋ ಕಂಪನೀಸ್ ಇದೆ. ಬಟ್ ಯಾವ್ದು ಜೆನ್ಯೂನ್ ಇದೆ, ಯಾವ್ದು ಫ್ರಾಡ್ ಇದೆ ಅನ್ನೋದು ನಿಮಗೆ ಗೊತ್ತಾಗ್ಬೇಕು. ಓಕೆನಾ? ದೆನ್ ನೆಕ್ಸ್ಟ್ ಬಂದು ಗೆಟ್ ಇನ್ಸ್ಟೆಂಟ್ ಆಕ್ಸೆಸ್ ಟು ಪ್ರೀಮಿಯಂ ಸ್ಕಿಲ್ಸ್ ಬಂಡಲ್ಸ್. ಸೊ ಗೈಸ್, ಸ್ಕೂಲ್ ಅಲ್ಲಿ ನಿಮ್ಮ ರ್ಯಾಂಕ್ ಏನಿದೆ, ಕಾಲೇಜ್ ಅಲ್ಲಿ ನಿಮ್ಮ ಗ್ರೇಡ್ ಏನಿದೆ, ನೀವೇನ್ ಫಸ್ಟ್ ರ್ಯಾಂಕ್, ಡಿಸ್ಟಿಂಕ್ಷನ್, ಇದ್ ಯಾವ್ದು ಕೂಡ ನೀವು ಕೆಲ್ಸಕ್ಕೆ ಹೋದ ನಂತರ ಅವಶ್ಯಕತೆ ಇರೋದಿಲ್ಲ. ನಿಮಗ್ ಬೇಕಾಗಿರೋದು ಸ್ಕಿಲ್ಸ್. ಆ ಸ್ಕಿಲ್ಸ್ ಇರ್ತಕ್ಕಂಥ ಬಂಡಲ್ಸ್ ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇವಾಗ ಫ್ಯೂಚರ್ ಗೆ ಹೆಲ್ಪ್ ಆಗ್ತಕ್ಕಂಥ ಬಂಡಲ್ಸ್. ಹಾಗಿದ್ರೆ ಇಲ್ಲಿ ಏನ್ ವರ್ಕ್ ಮಾಡಬಹುದು?
ಎಸ್, ನೀವಿಲ್ಲಿ ಟೂ ಟೈಪ್ಸ್ ಅಲ್ಲಿ ವರ್ಕ್ ಮಾಡಬಹುದು. ಒಂದು ಫ್ರೀಲಾನ್ಸಿಂಗ್, ಅನದರ್ ಒನ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಓಕೆನಾ. ಫಸ್ಟ್ ಫ್ರೀಲಾನ್ಸಿಂಗ್ ಅಲ್ಲಿ ಏನೇನ್ ಜಾಬ್ಸ್ ಬರುತ್ತೆ ನೋಡೋಣ. ಲೈಕ್ ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್, ಗ್ರಾಫಿಕ್ ಡಿಸೈನಿಂಗ್, ಕೋಡಿಂಗ್, ವಿಡಿಯೋ ಎಡಿಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, SEO ಎಡಿಟರ್ ಆಗಿ ನೀವು ವರ್ಕ್ ನ ಮಾಡಬಹುದು. ಓಕೆನಾ. ಸೊ ಕಾಪಿ ರೈಟಿಂಗ್ ಅಂದ್ರೆ ಲೈಕ್ ತುಂಬಾ ಜನದ ಮೈಂಡಿಗೆ ಬಂದಿರಬಹುದು, ಮ್ಯಾಮ್ ಅವ್ರು ಏನ್ ಕೊಡ್ತಾರೆ ಅದನ್ನ ಬರ್ದ್ ಕೊಡೋದಾ? ಇಲ್ಲ ಗೈಸ್, ಇದ್ರ ಅರ್ಥನೇ ಬೇರೆ ಇದೆ, ವರ್ಕೇ ಬೇರೆ ಇದೆ. ಓಕೆನಾ. ಅದೆಲ್ಲ ಏನಿರುತ್ತೆ ಕಂಪ್ಲೀಟ್ ಫೇಕ್ ಇರುತ್ತೆ. ಜಸ್ಟ್ ನೀವೇ ಯೋಚನೆ ಮಾಡಿ, ಇವಾಗ ಇಷ್ಟೊಂದು ಮುಂದುವರಿಯುತ್ತಿರ್ತಕ್ಕಂಥ ಒಂದು ಟೆಕ್ನಾಲಜಿ ಟೈಮ್ ಪೀರಿಯಡ್ ಅಲ್ಲಿ ಒಂದ್ ಪೇಜ್ಗೆ 80 ರೂಪಾಯಿ ಕೊಟ್ಟು ಬರ್ಸ್ಕೊಳ್ಳೋರು ಯಾರಿದ್ದಾರೆ? 2 ರೂಪಾಯಿ ಕೊಟ್ರೆ ಒಂದ್ ಜೆರಾಕ್ಸ್ ಬರುತ್ತೆ, ಓಕೆ, ಬರ್ಸ್ಕೋತಾರೆ 80 ರೂಪಾಯಿ ಕೊಟ್ಟು. ಅದನ್ನ ಏನ್ ಮಾಡ್ತಾರೆ? ಕಂಪ್ಲೀಟ್ ಫೇಕ್ ಇರುತ್ತೆ. ಕಾಪಿ ರೈಟಿಂಗ್ ಅಂದ್ರೆ ಅದಲ್ವೇ ಅಲ್ಲ. ಓಕೆನಾ. ಫ್ಯೂಚರ್ ಅಲ್ಲಿ ನಿಮಗ್ ಗೊತ್ತಾಗ್ತಾ ಹೋಗುತ್ತೆ ಇದ್ರ ರಿಗಾರ್ಡಿಂಗ್ ಕಾಪಿ ರೈಟಿಂಗ್ ಅಂದ್ರೇನು, ಕಾಂಟೆಂಟ್ ಕ್ರಿಯೇಷನ್ ಅಂದ್ರೇನು, ಗ್ರಾಫಿಕ್ ಡಿಸೈನಿಂಗ್ ಅಂದ್ರೇನು. ಓಕೆ, ದಿಸ್ ಇಸ್ ಫ್ರೀಲಾನ್ಸಿಂಗ್. ಫ್ರೀಲಾನ್ಸಿಂಗ್ ಅಂದ್ರೆ ಏನಿಲ್ಲ, ನಮ್ಮಲ್ಲಿ ಇರ್ತಕ್ಕಂತ ಒಂದು ಕ್ರಿಯೇಟಿವಿಟಿನ ಯೂಸ್ ಮಾಡಿ ವರ್ಕ್ ಮಾಡೋದು. ಓಕೆನಾ. ದೆನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಬಂದ್ರೆ, ಎಸ್, ಲೈಕ್ ವಾಟ್ ಈಸ್ ಅಫಿಲಿಯೇಟ್ ಮಾರ್ಕೆಟಿಂಗ್? ಲೈಕ್ ಒಂದ್ ಕಂಪನಿಯಲ್ಲಿ ಅಫಿಲೇಟರ್ ಆಗಿ ಕಮಿಷನ್ ಬೇಸ್ ಮೇಲೆ ವರ್ಕ್ ಮಾಡೋದು. ಓಕೆನಾ. ಸೊ ನೀವ್ ಎಲ್ಲಿಂದ ಎಲ್ಗೆ ಹೋದ್ರು ಇದ್ರಷ್ಟು ಸಿಂಪಲ್ ಬಿಸ್ನೆಸ್ ನಿಮ್ಗೆ ಇನ್ನೆಲ್ಲೂ ಸಿಗೋದಿಲ್ಲ. 95% ವರ್ಕ್ ಇಸ್ ಡನ್. ಒಂದ್ಸಲ ನೀವು 95% ವರ್ಕ್ ನ ಡನ್ ಮಾಡ್ಕೊಂಡ್ರೆ ಜಸ್ಟ್ 5% ವರ್ಕ್ ಇರುತ್ತೆ. ಓಕೆನಾ. ಅದು ಹೇಗೆ, ಏನು ವರ್ಕ್ ರಿಗಾರ್ಡಿಂಗ್, ಇದು ಕೂಡ ನಾನು ಹೇಳ್ಕೊಡ್ತೀನಿ. ಓಕೆ. ಸೊ ನಿಮ್ಗೆ ಇವಾಗ ಕಂಪನಿ ಬಗ್ಗೆ ಗೊತ್ತಾಯ್ತು, ವರ್ಕ್ ಬಗ್ಗೆ ಗೊತ್ತಾಯ್ತು. ಸೊ ದೆನ್ ನೆಕ್ಸ್ಟ್ ಬಂದು, ಮ್ಯಾಮ್ ಈ ಕಂಪ್ನಿನ ನಾವು ಹೇಗೆ ನಂಬೋದು? ಒನ್ ಸೆಕೆಂಡ್ ಗೈಸ್. ಓಕೆ, ಸಾರಿ. ಸೊ ನೋಡಿ, ಈ ಒಂದು ಕಂಪನಿ ಗವರ್ನಮೆಂಟ್ ರಿಜಿಸ್ಟರ್ ಆಗಿದೆ. ಓಕೆನಾ. ಗವರ್ನಮೆಂಟ್ ಅಂಡರ್ ಅಲ್ಲಿ ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್. ನೀವು ಇಲ್ಲಿ ನೋಡಬಹುದು, ಕ್ರಿಯೇಟರ್ ಬಿ ಪ್ರೈವೇಟ್ ಲಿಮಿಟೆಡ್. ಓಕೆ. ಸೊ ನಿಮ್ಗೆ ಇನ್ನ ಡೌಟ್ ಇದ್ರೆ mca.government.in ಅಲ್ಲಿ ಕೂಡ ಚೆಕ್ ಮಾಡಬಹುದು. ಅದ್ರಲ್ಲಿ ಯಾವ್ದು ಲೀಗಲ್ ಆಗಿರುತ್ತೆ ಅದಷ್ಟೇನೆ ಲೈಕ್ ಲಿಂಕ್ ಆಗಿರುತ್ತೆ. ಓಕೆನಾ. ದೆನ್ ನೆಕ್ಸ್ಟ್, ಸೊ ನೀವಿಲ್ಲಿ ನೋಡಬಹುದು ಕಂಪನಿಯ ಇನ್ಫಾರ್ಮೇಶನ್, CIN ನಂಬರ್, ಕಂಪನಿ ನೇಮ್, ROC ನೇಮ್, ರಿಜಿಸ್ಟ್ರೇಷನ್ ನಂಬರ್, ಡೇಟ್ ಆಫ್ ಇನ್ಕಾರ್ಪೊರೇಷನ್, ಪ್ರತಿಯೊಂದನ್ನು ಕೂಡ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು. ಓಕೆನಾ. ಯಾವ್ದೇ ಫೇಕ್ ಫ್ರಾಡ್ ಕಂಪನೀಸ್ ಬಗ್ಗೆ ಲೈಕ್ ನಿಮ್ಗೆ ಯಾರೇ ಮೋಸ ಮಾಡೋರು ಅಥವಾ ಸ್ಕ್ಯಾಮ್ ಫ್ರಾಡ್ ಮಾಡೋರು ನಿಮ್ಗೆ ಇದ್ರ ರಿಗಾರ್ಡಿಂಗ್ ಎಲ್ಲ ಇನ್ಫಾರ್ಮೇಶನ್ ನ ಕೊಡೋದಿಲ್ಲ. ಓಕೆನಾ. ಸೊ ಹಾಗಾಗಿ ಕಂಪನಿ ಬಂದು ಕಂಪ್ಲೀಟ್ ಜೆನ್ಯೂನ್ ಇದೆ. ಓಕೆ. ಸೊ ಜಸ್ಟ್ ಸೆಕೆಂಡ್ ಗೈಸ್. ಐ ಥಿಂಕ್ ಇವಾಗ ಎಲ್ರಿಗೂ ಕೂಡ ಗೊತ್ತಾಯ್ತು ಲೈಕ್ ಕಂಪನಿ ಏನಿದೆ, ವರ್ಕ್ ಏನಿರುತ್ತೆ, ಜೊತೆಗೆ ಕಂಪನಿ ಲೀಗಲ್ ಇದೆಯಾ ಇಲ್ಲೀಗಲ್ ಇದೆಯಾ, ಎಲ್ರಿಗೂ ಐ ಹೋಪ್ ಅರ್ಥ ಆಗಿದೆ. ದೆನ್ ನೆಕ್ಸ್ಟ್ ಬಂದು, ಮ್ಯಾಮ್ ನನ್ಗೆ ಎಲ್ಲ ಅರ್ಥ ಆಯ್ತು, ನಾನ್ ಜಾಯಿನ್ ಆದ ನಂತರ ನನ್ಗೆ ಸಪೋರ್ಟ್ ಹೇಗಿರುತ್ತೆ? ಸೊ ಗೈಸ್, ಜಸ್ಟ್ ಯು ಕ್ಯಾನ್ ಸಿ ನನ್ನ ಸ್ಟೂಡೆಂಟ್ ರಿವ್ಯೂಸ್. ಓಕೆನಾ. ಲೈಕ್ ಎವ್ರಿ ಡೇ ನಿಮ್ಗೆ ಕ್ಲಾಸಸ್ ಇರುತ್ತೆ. ಓಕೆನಾ. ಡೈಲಿ ಬೇಸಿಸ್ ಮೇಲೆ 1 ವೀಕ್ ಫ್ರೀಲಾನ್ಸಿಂಗ್ ಇರುತ್ತೆ, 1 ವೀಕ್ ಅಫಿಲೇಟ್ ಇರುತ್ತೆ, ಸಮ್ ಡೇಸ್ ಕ್ವಶನ್ ಅಂಡ್ ಆನ್ಸರ್ ಸೆಷನ್ಸ್ ಇರುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕ್ಲಿಯರ್ ಮಾಡ್ಕೊಡ್ತಕ್ಕಂಥದ್ದು. ಇನ್ನ ಸಮ್ ಡೇಸ್ ಬೇರೆ ಬೇರೆ ಕ್ಲಾಸಸ್ ಎಲ್ಲ ನಿಮ್ಗೆ ಅವೈಲಬಲ್ ಇರುತ್ತೆ. ಎವ್ರಿ ಡೇ ನಿಮ್ಗೆ ಎಷ್ಟು ವರ್ಷ ಬೇಕು ಅಷ್ಟು ವರ್ಷ ಅಟೆಂಡ್ ಆಗಬಹುದು, ಎಷ್ಟು ದಿನ ಅಂತ ಹೇಳಲ್ಲ. ಓಕೆನಾ. ನಿಮ್ಗೆ ಎಷ್ಟು ದಿನ ಬೇಕು, ಎಷ್ಟು ತಿಂಗಳು ಬೇಕು, ಎಷ್ಟು ವರ್ಷ ಬೇಕು ಅಷ್ಟು ಕೂಡ ಮೀಟಿಂಗ್ಸ್ ಅಟೆಂಡ್ ಮಾಡಬಹುದು. ಕಂಪ್ಲೀಟ್ಲಿ ಫ್ರೀ ಆಗಿ ನಾನು ನಿಮ್ಗೆ ಕನ್ನಡದಲ್ಲಿ ಮೆಂಟರ್ಶಿಪ್ ಮಾಡ್ತೀನಿ, ಯಾವ ತರ ನೀವು ಅರ್ನಿಂಗ್ಸ್ ನ ಮಾಡಬಹುದು ಅನ್ನೋದು. ಓಕೆನಾ. ಜೊತೆಗೆ ಮ್ಯಾಮ್ ಫ್ರೀಲಾನ್ಸಿಂಗ್ ಪ್ರಾಜೆಕ್ಟ್ಸ್ ಅಂದ್ರಲ್ಲ, ಅದನ್ನ ನೀವೇ ಕೊಡ್ತೀರಾ? ಇಲ್ಲ ಗೈಸ್, ವೆಬ್ಸೈಟ್ ಥ್ರೂ ಹೋಗಿ ನೀವು ಯಾವ ತರ ಪ್ರಾಜೆಕ್ಟ್ಸ್ ನ ತಗೋಬಹುದು ಅನ್ನೋದು ನಾನು ಹೇಳ್ಕೊಡ್ತೀನಿ. ಓಕೆನಾ. ಸೊ ನೀವು ಇಲ್ಲಿ ಜಸ್ಟ್ ನೋಡಬಹುದು, ಟ್ರಾವೆಲ್ ವ್ಲಾಗ್ ಎಡಿಟಿಂಗ್, ಲಾಂಗ್ ಅಂಡ್ ಶಾರ್ಟ್. ಲಾಂಗ್ ವಿಡಿಯೋ ಒಂದು, ಶಾರ್ಟ್ ವಿಡಿಯೋ ಒಂದು ಬೇಕು. ಯಾವ್ದು ಅಂದ್ರೆ ಟ್ರಾವೆಲ್ ವ್ಲಾಗ್. ಓಕೆನಾ. ಸೊ ಅವರೇ ವಿಡಿಯೋಸ್ ಕೊಡ್ತಾರೆ, ಅದನ್ನ ನಾನು ಎಡಿಟ್ ಮಾಡ್ಕೊಡೋದಿರುತ್ತೆ. ಓಕೆನಾ. ಸೊ ಜಸ್ಟ್ ನೀವು ಇಲ್ಲಿ ನೋಡಿ, ಒಂದು ವಿಡಿಯೋಗೆ 1,500 ಇಂದ 12,500 ಕೂಡ ಅವ್ರು ಚಾರ್ಜಸ್ ಮಾಡ್ತಾರೆ. ಓಕೆನಾ. ಸೊ ಇದಕ್ಕಿನ್ನ ಜಾಸ್ತಿನೂ ಮಾಡಬಹುದು, ಇದಕ್ಕಿನ್ನ ಕಡಿಮೆನೂ ಮಾಡಬಹುದು. ಓಕೆನಾ. ಹಾಗೆ ಇಲ್ಲಿ ನೋಡಿ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂಡ್ ಕಾಂಟೆಂಟ್ ಸ್ಟ್ರಾಟಜಿ. ಸೊ ಸೋಷಿಯಲ್ ಮೀಡಿಯಾನ ಜಸ್ಟ್ ಟೈಮ್ ಪಾಸಿಗೆ ಯೂಸ್ ಮಾಡಿದ ಕಾಲ ಮುಗೀತು ಅನ್ಕೊಳ್ಳಿ. ಯಾಕಂದ್ರೆ ಅದರಿಂದ ಒಳ್ಳೊಳ್ಳೆ ಅರ್ನಿಂಗ್ಸ್ ಮಾಡಬಹುದು. ಜಸ್ಟ್ ನೀವೇ ಯೋಚನೆ ಮಾಡಿ, ಇವಾಗ 1 ವರ್ಷದಿಂದ ವ್ಲಾಗ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದವರೆಲ್ಲ ಒಳ್ಳೊಳ್ಳೆ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಿದ್ದಾರೆ, ಒಳ್ಳೊಳ್ಳೆ ಕಾರ್ಸ್ ತಗೋತಿದ್ದಾರೆ. ಓಕೆ, ಒಳ್ಳೆ ಲೈಫ್ ಸ್ಟೈಲ್ ತಗೋತಿದ್ದಾರೆ. ಇದೆಲ್ಲ ಹೇಗ್ ಸಾಧ್ಯ ಆಗ್ತಿದೆ? ಅದಕ್ಕಿರ್ತಕ್ಕಂಥ ಪವರ್. ಓಕೆನಾ. ನೀವ್ ಇವಾಗ ಹೋಗಿ ಅಲ್ಲಿ 9 to 5 ಜಾಬ್ ಮಾಡಿ ಬರ್ತೀನಿ ಅಂದ್ರೂ ಕೂಡ ನಿಮ್ಗೆ ಇಷ್ಟು ಇನ್ಕಮ್ ಸಿಗಲ್ಲ. ನೀವ್ 10 ವರ್ಷಕ್ಕೆ ಆಗೋ ಅಷ್ಟು ಇಲ್ಲಿ, ಅಲ್ಲಿ 10 ವರ್ಷಕ್ಕೆ ದುಡಿಯೋ ಅಷ್ಟು ಇಲ್ಲಿ ನೀವು 1 ವರ್ಷದಲ್ಲೇ ದುಡ್ಕೋಬಹುದು. ಓಕೆನಾ. ಸೊ ನನಗ್ ಬಂದಿರೋ ಒಂದು ಬಿಗ್ಗೆಸ್ಟ್ ಪ್ರಾಜೆಕ್ಟ್ ನೀವು ಇಲ್ಲಿ ನೋಡಬಹುದು, CCTV ಸಿಸ್ಟಮ್ಸ್ ಇಂಡಿಪೆಂಡೆಂಟ್ ಸೇಲ್ಸ್ ಕಾಂಟ್ರಾಕ್ಟರ್. 4,43,000ದಿಂದ 8,87,000. ಸೊ ಗೈಸ್, ಜಸ್ಟ್ ಇಮ್ಯಾಜಿನ್, ನನ್ಗೆ ಈ ಪ್ರಾಜೆಕ್ಟ್ ಮಾಡ್ಲಿಕ್ಕೆ 1 ಮಂತ್ ಟೈಮ್ ತಗೊಳ್ಳಿ, 1 ಮಂತ್ಗೆ 4 lakhs ಕೊಡೋರು ಯಾರಿದ್ದಾರೆ?
ಎಸ್ ಇದ್ರ ಮಿನಿಮಮ್ ಪ್ರೈಸ್ ಏನೇ 4,43,000 ಇದೆ. ಓಕೆನಾ, ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ, ಜಸ್ಟ್ ಯು ಕ್ಯಾನ್ ಯುಟಿಲೈಸ್. ಓಕೆ, ಯಾವ್ದೇ ತರ ಭಯ ಬೇಡ. ಮ್ಯಾಮ್ ನಾನು ತುಂಬಾ ಕಡೆ ಟ್ರೈ ಮಾಡಿದೀನಿ, ಅವ್ರು ಗೈಡ್ ಮಾಡ್ಲಿಲ್ಲ, ಸಮಥಿಂಗ್ ವಾಟ್ ಹ್ಯಾಪೆಂಡ್, ಅದೆಲ್ಲ ಬೇಡ. ಓಕೆನಾ, ಸೊ ಇಲ್ಲಿ ನೀವು ಟ್ರಸ್ಟ್ ಮಾಡಿ, ನಿಮ್ಮೇಲೆ ನಿಮ್ಗೆ ನಂಬಿಕೆ ಇರ್ಲಿ. ಓಕೆ, ಈ ಒಂದ್ ಕಂಪ್ನಿಯಿಂದ ನಾನೊಂದ್ ಹ್ಯಾಪಿ ಲೈಫ್ ನ ಲೀಡ್ ಮಾಡ್ತೀನಿ. ಓಕೆನಾ, ಇದಿಷ್ಟು ನಿಮ್ಗೆ ಗೊತ್ತಿರ್ಲಿ. ದೆನ್ ಇವಾಗ ಇದೆಲ್ಲ ಗೊತ್ತಾಯ್ತು. ಮ್ಯಾಮ್ ಕಂಪ್ನಿ ಕಡೆಯಿಂದ ಇನ್ನ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನಿದೆ? ಸೊ ಗೈಸ್ ನೋಡಿ, ಕಂಪ್ನಿ ಕಡೆಯಿಂದ ನೀವು ನ್ಯಾಷನಲ್ ಟ್ರಿಪ್, ಇಂಟರ್ನ್ಯಾಷನಲ್ ಟ್ರಿಪ್ ನ ಕ್ವಾಲಿಫೈ ಮಾಡ್ಕೋಬಹುದು. ಮೀಟಪ್ ಇರುತ್ತೆ. ಓಕೆನಾ, ಸೊ ಸಮಥಿಂಗ್ ಸ್ಟೇಜ್ ಮೇಲೆಲ್ಲ ನಮ್ಗೆ ರಿವಾರ್ಡ್ ಸಿಗುತ್ತೆ. ಸೊ ನೋಡಿ, ನಾನೇ ಪ್ರೀವಿಯಸ್ ಒಂದ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೆ, ಜೊತೆಗೆ ನಂದೇ ಒಂದ್ ವರ್ಕ್ ಕೂಡ ಇದೆ. ಫೇಸ್ಬುಕ್ ಆಡ್ಸ್ ಮಾಡ್ತೀನಿ ನಾನು, ಅದರಿಂದ ಕೂಡ ನನ್ಗೆ ಆಲ್ಮೋಸ್ಟ್ 80,000 to 1 lakh ಇನ್ಕಮ್ ಇದೆ. ಸೊ ಇನ್ಕಮ್ ಎಷ್ಟಿದ್ರೇನು ನನ್ಗೆ ಯಾರು ರೆಕಗ್ನೈಸ್ ಮಾಡಿಲ್ಲ ಅಂದ್ರೆ, ನಾನ್ ಮಾಡೋ ವರ್ಕ್ ಇಂದ ನನಗೆ ಖುಷಿ ಸಿಗ್ಬೇಕಂದ್ರೆ ಬೇರೆಯವ್ರೊಬ್ರು ಅಪ್ರಿಶಿಯೇಟ್ ಮಾಡ್ಬೇಕು, ಅದರಿಂದ ಸಮಥಿಂಗ್ ರೆಕಗ್ನೈಸ್ ಸಿಗ್ಬೇಕು. ಜಸ್ಟ್ ಇಮ್ಯಾಜಿನ್, ನಾನು ಬೇರೆ ಸ್ಟೇಟಿಗೆ ಹೋಗಿದ್ದೀನಿ ಫ್ಲೈಟ್ ಅಲ್ಲಿ, ಅಲ್ಲಿ ಒಂದು ದೊಡ್ಡ ಸ್ಟೇಜ್ ಅಲ್ಲಿ ಎಲ್ಲಾರ್ ಮುಂದೆ ನಾನೊಂದು ಅವಾರ್ಡ್ ನ ಕಲೆಕ್ಟ್ ಮಾಡ್ಕೋತಿದ್ದೀನಿ. ಜಸ್ಟ್ ಇಮ್ಯಾಜಿನ್ ಮಾಡಿ ಹೇಗಿರುತ್ತೆ. ಆ ಒಂದು ವಿಡಿಯೋನ ನಿಮ್ಮ ಪೇರೆಂಟ್ಸ್ ತಗೊಂಡ್ ಬಂದು ತೋರಿಸ್ತೀರಾ, ಅವರ ಪ್ರೌಡ್ ಫೀಲ್ ಹೇಗಿರುತ್ತೆ, ಜಸ್ಟ್ ಇಮ್ಯಾಜಿನ್ ಅಲ್ಲ. ಎಸ್, ಪ್ರತಿಯೊಂದು ಕೂಡ ನಿಮ್ಗೆ ಇದ್ರಲ್ಲಿ ಪಾಸಿಬಲ್ ಇದೆ. ಕಂಪ್ನಿ ಕಡೆಯಿಂದ ನಿಮ್ಗೆ ರಿವಾರ್ಡ್ಸ್ ಇರುತ್ತೆ, ಅವಾರ್ಡ್ ಸಿಗುತ್ತೆ. ಓಕೆನಾ, ಸೊ ಇದಿಷ್ಟು ಆಯ್ತು. ದೆನ್ ನೆಕ್ಸ್ಟ್ ಬಂದು, ಮ್ಯಾಮ್ ನನ್ಗೆ ಎಲ್ಲ ಗೊತ್ತಾಯ್ತು, ಹೌ ಟು ಎನ್ರೋಲ್, ನಾನು ಈ ಕಂಪ್ನಿಗೆ ಯಾವ ತರ ಜಾಯಿನ್ ಆಗೋದು? ಸೊ ಗೈಸ್, ನಾನ್ ನಿಮ್ಗೆ ಆಲ್ರೆಡಿ ಹೇಳ್ದೆ, ಇದೊಂದು ಎಜುಕೇಶನಲ್ ಟೀಚ್ ಪ್ಲಾಟ್ಫಾರ್ಮ್, ಅಂದ್ರೆ ಸ್ಕಿಲ್ಸ್ ಇರ್ತಕ್ಕಂಥ ಬಂಡಲ್ಸ್ ನ ಪ್ರೊವೈಡ್ ಮಾಡಿದೆ. ಓಕೆನಾ, ಸೊ ಹಾಗಿದ್ಮೇಲೆ ಇಲ್ಲಿ ಇರ್ತಕ್ಕಂಥ ಬಂಡಲ್ಸ್ ಯಾವ್ದಾವ್ದಿದೆ ಜಸ್ಟ್ ನೋಡೋಣ. ಅಫಿಲಿಯೇಟ್ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಕಾಂಟೆಂಟ್ ಕ್ರಿಯೇಷನ್, ಫ್ರೀಲಾನ್ಸಿಂಗ್, ಸೋಷಿಯಲ್ ಮೀಡಿಯಾ ಬಂಡಲ್, ಇನ್ಸ್ಟಾಗ್ರಾಮ್ ಮಾಸ್ಟರ್ ಬಂಡಲ್, ಮನಿ ಮ್ಯಾನೇಜ್ಮೆಂಟ್, NLP, AI, ಪರ್ಸನಾಲಿಟಿ ಡೆವಲಪ್ಮೆಂಟ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಆಲ್ರೆಡಿ ಹೇಳಿದ್ದೀನಿ. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾನೇ ಬ್ರಾಂಡ್ಸ್ ಬರುತ್ತೆ. ಕಾಂಟೆಂಟ್ ಕ್ರಿಯೇಷನ್ ಅಂದ್ರೆ ವ್ಲಾಗ್ ಪೋಸ್ಟಿಂಗ್, ಆರ್ಟಿಕಲ್ ರೈಟಿಂಗ್, ಡಿಸ್ಕ್ರಿಪ್ಷನ್ಸ್ ಹೀಗೆ ಬರುತ್ತೆ. ಜೊತೆಗೆ ಫ್ರೀಲಾನ್ಸಿಂಗ್ ಅಲ್ಲಿ ನಿಮ್ಗೆ ಎಲ್ಲಾ ತರದ ವರ್ಕ್ ಬರುತ್ತೆ. ಸೋಷಿಯಲ್ ಮೀಡಿಯಾ ಬಂಡಲ್ ಎಷ್ಟು ವ್ಯಾಲ್ಯೂ ಇದೆ ಅದ್ ನಿಮ್ಗೆ ಇನ್ನ ಗೊತ್ತಿಲ್ಲ. ಓಕೆ, ಇನ್ಸ್ಟಾಗ್ರಾಮ್ ಮಾಸ್ಟರಿ ಬಂಡಲ್, ಜಸ್ಟ್ ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡೋದು ಹೇಗೆ, ನಮ್ ವಿಡಿಯೋ ರೀಚ್ ಆದ್ರೆ ನಮ್ಗೆ ಅದರಿಂದ ಏನ್ ಪ್ರಾಫಿಟ್ ಇದೆ, ಎಷ್ಟು ಪ್ರಮೋಷನ್ ಬರಬಹುದು, ಯಾರಿಗೂ ಇಮ್ಯಾಜಿನೇಷನ್ ಕೂಡ ಇಲ್ಲ. ಮನಿ ಮ್ಯಾನೇಜ್ಮೆಂಟ್, ನಿಮ್ಗೆ ಇದ್ರಲ್ಲಿ ಸ್ಟಾಕ್ ಮಾರ್ಕೆಟಿಂಗ್ ರಿಕಾರ್ಡಿಂಗ್ ಎಲ್ಲ ಇರುತ್ತೆ. ಓಕೆನಾ, ನೆಕ್ಸ್ಟ್ ಬಂದು NLP. ಸೊ ಮ್ಯಾಮ್ ನನ್ಗೆ ಮಾಡ್ಲಿಕ್ಕೆ ತುಂಬಾ ಆಸೆ ಇದೆ, ಬಟ್ ನನ್ಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ, ನೀನ್ ಮಾಡು ನಿನ್ ಕೈಲಿ ಆಗುತ್ತೆ ಅನ್ನೋರು ಯಾರು ಇಲ್ಲ. ಸೊ ಹಂಗಾಗಿ ನಾನು ತುಂಬಾನೇ ಡಿಮೋಟಿವೇಟೆಡ್ ಆಗ್ತಿದ್ದೀನಿ. ಸೊ ಇದಕ್ಕೆಲ್ಲ ಸಪೋರ್ಟ್ ನಿಮ್ಗೆ NLP ಬಂಡಲ್ ಅಲ್ಲಿ ಸಿಗುತ್ತೆ. ವಿಜುವಲೈಸೇಷನ್ ಇದೆ. ಓಕೆನಾ, ಜೊತೆಗೆ ಲೈಕ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ರಿಗಾರ್ಡಿಂಗ್ ನಿಮ್ಗೆ ಕೋರ್ಸಸ್ ಎಲ್ಲ ಇದೆ, ನೀವು ಇಲ್ಲಿ ನೋಡಬಹುದು. ಜೊತೆಗೆ ಇವಾಗಿನ ಒಂದು ಟ್ರೆಂಡಿಂಗ್ ಅಂತ ಬಂದ್ರೆ AI ಬಂಡಲ್, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದ್ರಲ್ಲಿ ಇದನ್ನ ಯೂಸ್ ಮಾಡ್ಕೊಂಡು ನೀವು ವೆಬ್ಸೈಟ್ ನ ಕ್ರಿಯೇಟ್ ಮಾಡೋದು ಹೇಗೆ, ಇದನ್ನೆಲ್ಲ ಕೂಡ ಕಲಿಬಹುದು. ಇದ್ರಲ್ಲಿ ಯಾವುದೇ ಬಂಡಲ್ ಬೇಕು ನಿಮ್ಗೆ, ಎಷ್ಟು ಬಂಡಲ್ ಬೇಕು ಅಷ್ಟು ಬಂಡಲ್ಸ್ ಕೂಡ ಚೂಸ್ ಮಾಡಬಹುದು. ಸೊ ಇಷ್ಟೊತ್ವರೆಗೂ ಹೇಳಿದ್ದು ಒಂದ್ ವೇ ಅಲ್ಲಾದ್ರೆ, ಇವಾಗ ತುಂಬಾ ಜನದ ಮೈಂಡಿಗೆ ಬಂದಿರೋದು, ಮ್ಯಾಮ್ ನಾನು ಈ ಕೋರ್ಸ್ ನ ತಗೋಬೇಕಾ, ನಾನೇನಾದ್ರೂ ಅಮೌಂಟ್ ಕಟ್ಬೇಕಾ? ಸೊ ಈ ರೀತಿ ನಿಮ್ ಮೈಂಡ್ ಅಲ್ಲಿ ಏನಾದ್ರು ಕ್ವಶನ್ಸ್ ಬಂದಿದೆ ಅಂದ್ರೆ, ಲೈಕ್ ನೀವು ರೈಟ್ ಟ್ರ್ಯಾಕ್ ಅಲ್ಲೇ ಬರ್ತಿದ್ದೀರಾ. ಓಕೆನಾ, ಸೊ ಎಸ್ ಗೈಸ್, ಹೌದು, ಇಲ್ಲಿ ಒನ್ ಟೈಮ್ ಕೋರ್ಸಸ್ ಮೇಲೆ ಇನ್ವೆಸ್ಟ್ ಮಾಡೋದು ಕಂಪಲ್ಸರಿ. ಓಕೆನಾ, ಸೊ ಜಸ್ಟ್ ಇಮ್ಯಾಜಿನ್, ನಾನು ಇಲ್ಲಿರೋ ಈ ಒಂದು ಕೋರ್ಸ್ ನ ಕಲಿತು ತಿಂಗಳಲ್ಲಿ 15,000 to 20,000 ಸಂಪಾದನೆ ಮಾಡ್ತಿದ್ದೀನಿ. ಅದಕ್ಕೇನ್ ಸಪೋರ್ಟ್ ಬೇಕು? ಲೈಕ್ ಎವ್ರಿ ಡೇ ಕ್ಲಾಸಸ್ ಸಿಗ್ತಿದೆ ನನ್ಗೆ ಕನ್ನಡದಲ್ಲಿ, ಕಂಪ್ನಿ ಕಡೆಯಿಂದ ಇರೋದು ಕೂಡ ನನ್ಗೆ ಅರ್ಥ ಆಗ್ತಿದೆ. ಓಕೆನಾ, ಸೊ ನಿಮ್ಗೆ ಇಲ್ಲಿ ಯಾವುದೇ ಬಂಡಲ್ ಬೇಕೋ ಅದನ್ನ ಚೂಸ್ ಮಾಡಬಹುದು. ಓಕೆನಾ, ಸೊ ಎಲ್ಲಾರ್ ಮೈಂಡ್ ಅಲ್ಲೂ ಬಂದಿರಬಹುದು, ಮ್ಯಾಮ್ ನಾನು ಇಲ್ಲಿ ಅಮೌಂಟ್ ಮಾಡ್ಲಿಕ್ಕೆ ಬಂದಿದ್ದೀನಿ, ಬಟ್ ನೀವು ಸ್ಟಾರ್ಟಿಂಗ್ ಅಮೌಂಟ್ ಕೇಳ್ತಿದ್ದೀರಾ, ನನಗ್ ಬೇಡ. ಸೊ ಗೈಸ್, ಜಸ್ಟ್ ವೇಟ್. ಓಕೆ, ಅಮೌಂಟ್ ಇಲ್ಲ ಇವಾಗಿಲ್ಲ, ಹೌದು, ಬಟ್ ಫ್ಯೂಚರ್ ಅಲ್ಲಿ ಮನಿ ಬೇಕೇ ಬೇಕು. ಓಕೆ, ಸೊ ಹಾಗಾಗಿ ಎಲ್ರಿಗೂ ಕೂಡ ಹೇಳ್ತಿರೋದು, ಇಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಓಕೆನಾ, ಜೊತೆಗೆ ನೀವ್ ಇಲ್ಲಿ ಏನ್ ಇನ್ವೆಸ್ಟ್ ಮಾಡ್ತೀರಾ, ಓಕೆ, ತುಂಬಾ ಕಡಿಮೆ ಅಮೌಂಟ್ ಗೈಸ್. ಇವಾಗಿನ ಸ್ಕೂಲ್ ಮಕ್ಳಿಗೆ ಹೇಳಿದ್ರು ಕೂಡ ಅಡ್ಜಸ್ಟ್ ಮಾಡ್ತಕ್ಕಂತ ತುಂಬಾನೇ ಕಡಿಮೆ ಅಮೌಂಟ್. ಯಾಕೆ ಕಂಪ್ನಿಯವರು ಇಷ್ಟು ಕಡಿಮೆ ಅಮೌಂಟ್ ಗೆ ಕೊಟ್ಟಿದ್ದಾರೆ ಅಂದ್ರೆ, ಎಲ್ಲಾರ್ಗು ಕೂಡ ಯೂಸ್ ಆಗ್ಬೇಕು ಈ ಒಂದ್ ಪ್ಲಾಟ್ಫಾರ್ಮ್ ಇಂದ. ಒಬ್ಬ ಬಿಗಿನರ್ ಕೂಡ ಅರ್ನಿಂಗ್ಸ್ ಮಾಡ್ಬೇಕು. ಹೌಸ್ ವೈಫ್ ಗೆ ಒಂದು ಗಿಲ್ಟ್ ಫೀಲ್ ಇರಬಾರ್ದು, ಅಯ್ಯೋ ನಾನ್ ಡಿಗ್ರಿ ಮುಗಿಸಿದೀನಿ, 10th ಫೇಲ್ ಆಗಿದ್ದೀನಿ ಅಥವಾ 12th ಪಾಸ್ ಆಗಿದ್ದೀನಿ, ನನ್ ಕೈಲಿ ಏನು ಕೆಲಸ ಇಲ್ವಲ್ಲ, ತುಂಬಾನೇ ಈಸಿಯಾಗಿ ಮಾಡಬಹುದು. ಹಾಗಿದ್ರೆ ಅಮೌಂಟ್ ಎಷ್ಟು ಮ್ಯಾಮ್? ನೀವೇ ನೋಡಿ, ಇಲ್ಲಿ ಈಚ್ ಬಂಡಲ್ಸ್ ಅಟ್ ಜಸ್ಟ್ 1,178 ರೂಪಾಯಿ. ಇವಾಗ ಹೇಳಿ ಮ್ಯಾಮ್ ನನ್ಗಿದೆ ಬಿಗ್ ಅಮೌಂಟ್. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ, ಲೈಕ್ ಸಮಥಿಂಗ್ ಏನೋ ಎಮರ್ಜೆನ್ಸಿ ಇದೆ, 10,000 ಅರ್ಜೆಂಟ್ ಆಗ್ಬೇಕು, ಹೆಂಗ್ ಅಡ್ಜಸ್ಟ್ ಮಾಡ್ತೀರಾ ಅರ್ಧ ಗಂಟೆಯಲ್ಲಿ?
ಬಟ್ ಇದು ನಿಮ್ಮ ಲೈಫ್ ಚೇಂಜಿಂಗ್ ಇದೆ. ಓಕೆನಾ, ಜಸ್ಟ್ 1178 ರೂಪಾಯಿ. ನೀವು ಯಾವ್ದೇ ಬಂಡಲ್ ತಗೊಳ್ಳಿ. ಇಫ್ ಎನಿ ಕೇಸ್ ಮ್ಯಾಮ್ ನಾನು 3 ಬಂಡಲ್ಸ್ ನ ತಗೋತೀನಿ, ಅಲ್ಲಿ ನಿಮ್ಗೆ 3536 ರೂಪಾಯಿ ಆಗುತ್ತೆ. ಮ್ಯಾಮ್ ನಾನು 5 ಬಂಡಲ್ ನ ತಗೋತೀನಿ, 5800 ಚಿಲ್ಲರೆ ಆಗುತ್ತೆ. ಮ್ಯಾಮ್ ನಾನು ಎಲ್ಲಾ ಬಂಡಲ್ ತಗೋತೀನಿ, ಎಲ್ಲಾ ಬಂಡಲ್ ಚೂಸ್ ಮಾಡಿದ್ರೆ 11788 ರೂಪಾಯಿ ಆಗುತ್ತೆ. ನಿಮ್ಗೆ ಎಷ್ಟು ಬಂಡಲ್ಸ್ ಬೇಕು ಇಂಟು ಮಾಡಿ, 1178.82 ಇಂಟು ಮಾಡಿ, ಇಂಟು 3 ಇಂಟು 4 ನಿಮ್ ಕೈಲಿ ಎಷ್ಟು ಅಡ್ಜಸ್ಟ್ ಮಾಡ್ಲಿಕ್ಕೆ ಪಾಸಿಬಲ್ ಇದೆ. ಓಕೆ, ಜಸ್ಟ್ ನಿಮ್ ಕೈಲಿ ಇವಾಗ 1000ನೇ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಫ್ಯೂಚರ್ ಹೇಗಿರುತ್ತೆ. ಎಸ್, ನಾನು ಕೂಡ ಸ್ಟಾರ್ಟಿಂಗ್ ಜಾಯಿನ್ ಆದಾಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದೀನಿ. ಸೊ ನೀವ್ ಇಲ್ಲಿ ನೋಡಬಹುದು 11,788 ರೂಪಾಯಿ ನಾನು ಇನ್ವೆಸ್ಟ್ ಮಾಡಿನೇ ಜಾಯಿನ್ ಆಗಿರೋದು. ಓಕೆನಾ, ಸೊ ಎಲ್ಲರಿಗೂ ಅನ್ಸ್ತಿರುತ್ತೆ, ಅಯ್ಯೋ ಮ್ಯಾಮ್ ನಾನು ಏನೋ ಆಸೆ ಮಾಡ್ಕೊಂಡ್ ಬಂದೆ ಈ ಕಂಪ್ನಿ ನೋಡಿ, ಬಟ್ ನೀವು ಕೂಡ ಇನ್ವೆಸ್ಟ್ಮೆಂಟ್ ಕೇಳ್ತಿದ್ದೀರಾ. ಸೊ ಗೈಸ್, ನಿಮ್ಗೆ ಯಾರು ಹೇಗ್ ಮೋಸ ಮಾಡಿದ್ದಾರೆ ಲಿಟ್ರಲಿ ನನಗೆ ಗೊತ್ತಿಲ್ಲ, ಬಟ್ ನೀವ್ ಇಲ್ಲಿ ಜಾಯಿನ್ ಆಗೋದ್ರಿಂದ ನಿಮ್ಗೆ ಕಂಪ್ಲೀಟ್ಲಿ A to Z ಸಪೋರ್ಟ್ ಇರುತ್ತೆ. ಓಕೆನಾ, ಜೊತೆಗೆ ಲೈಕ್ ನೀವೇ ಮ್ಯಾಮ್ ಲೈಕ್ ಸಮಥಿಂಗ್ ನನ್ಗೆ ಹೆಲ್ಪ್ ಬೇಕು ವರ್ಕ್ ರಿಗಾರ್ಡಿಂಗ್, ಏನೇ ಹೆಲ್ಪ್ ಬೇಕಿದ್ರು ಐ ವಿಲ್ ಹೆಲ್ಪ್ ಯು. ಓಕೆನಾ, ಅಂಡ್ ಜೊತೆಗೆ ನಾನು ನಿಮ್ಗೆ ಗೈಡ್ ಮಾಡ್ತೀನಿ, ಕನ್ನಡದಲ್ಲೇ ಇರುತ್ತೆ. ಸೊ ಓಕೆನಾ, ಸೊ ಯಾರು ಹೇಗೆ ನನಗ್ ಗೊತ್ತಿಲ್ಲ, ಅಂಡ್ ಅದು ನನ್ಗೆ ಬೇಡದೇ ಇರೋ ವಿಷಯ ಕೂಡ. ಓಕೆ ಮ್ಯಾಮ್, ನಾನು ನಿಮಗೆ ಲೈಫ್ ನ ಚೇಂಜ್ ಮಾಡ್ಕೋಬೇಕಂತಿದ್ದೀನಿ. ಓಕೆ, ಸಮಥಿಂಗ್ ನಾನು ಏನಾದ್ರು ಆನ್ ಮಾಡ್ಬೇಕಂತಿದ್ದೀನಿ, ನಿಮ್ ಸಪೋರ್ಟ್ ಇರುತ್ತೆ ಅಂದ್ರೆ ನಾನು ಜಾಯಿನ್ ಆಗ್ತೀನಿ, ಡೆಫಿನೆಟ್ಲಿ ಜಾಯಿನ್ ಆಗಬಹುದು. A to Z ಸಪೋರ್ಟ್ ಇರುತ್ತೆ. ಜೊತೆಗೆ ನೀವು ಇಲ್ಲಿ ನೋಡಬಹುದು, ನಾನು ಅವತ್ ಒನ್ ಟೈಮ್ ಅರ್ನಿಂಗ್ ಲೈಕ್ ಇನ್ವೆಸ್ಟ್ ಮಾಡಿದಕ್ಕೆ ನನ್ನ ಇವಾಗಿನ ಸಿಂಗಲ್ ಡೇ ಅರ್ನಿಂಗ್ಸ್ 3000. ದಿನಕ್ಕೆ 3000 ಅಂದ್ರೆ ತಿಂಗಳು 90,000 ಆಯ್ತು. ನಾನು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಟ್ಟು 10,000 ಮಾಡಿದೀನಿ, 20,000 ಮಾಡಿದೀನಿ ಒಂದ್ ದಿನದಲ್ಲಿ. ಜಸ್ಟ್ 7 ದಿನದಲ್ಲಿ 33,000, ಹಾಗೆ ಒಂದ್ ತಿಂಗಳಲ್ಲಿ 1,00,000. ಇಮ್ಯಾಜಿನ್ ಮಾಡಿ, ತಿಂಗಳಿಗೆ ನನ್ಗೆ 1,00,000 ಇನ್ಕಮ್ ಬರ್ತಿದೆ. ಎಸ್, ಅಂಡ್ ಆಲ್ಸೋ ನೀವು ಇಲ್ಲಿ ನೋಡಬಹುದು ಕಂಪನಿ ಕಡೆಯಿಂದ ನನ್ಗೆ ಕ್ರೆಡಿಟ್ ಆಗಿರೋ ಅಮೌಂಟ್. ಓಕೆನಾ, ಇದೇನಿದೆ ಇದು ನನ್ನ ಫಸ್ಟ್ ಮಂತ್ ಇನ್ಕಮ್ 1,68,000 rupees. ನಾನು ಕೂಡ ಬೇಸಿಕ್ ಇಂದಾನೆ ಬಂದಿರೋದು. ಓಕೆನಾ, ನಾನು ಬೇರೆ ಕಂಪ್ನಿಯಲ್ಲೆಲ್ಲ ವರ್ಕ್ ಮಾಡಿದೀನಿ, ಅಲ್ಲಿ 15,000 16,000 ಎಷ್ಟೊಂದ್ ತಿಂಗಳು ಇನ್ಕಮ್ ಇಲ್ಲ. ಬಟ್ ಇಲ್ಲಿ ಕಂಟಿನ್ಯೂಸ್ ಆಗಿ ನಾನು ತಗೋತಾನೆ ಇದ್ದೀನಿ. ನೆಫ್ಟ್ ಆಗಿದೆ, ನೀವು ಇಲ್ಲಿ ನೋಡಬಹುದು ಕಂಪನಿಯ ನೇಮ್ ಇದೆ. ಓಕೆನಾ, ಇದು ಬಂದು ನನ್ನ ಒಂದು ವಾರದ ಇನ್ಕಮ್ 60,000. ಓಕೆ, ಇಲ್ಲಿ ಕೂಡ ಕಂಪನಿ ನೇಮ್ ಇದೆ, ಚೆಕ್ ಮಾಡಬಹುದು. ಸೊ ಗೈಸ್, ಹೀಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತಿರೋದು, ಒಂದೊಳ್ಳೆ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ಬೇಕು, ಸಮಥಿಂಗ್ ನಾನು ಲೈಫ್ ಅಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕು, ಫ್ಯಾಮಿಲಿಯಲ್ಲಿ ಫಸ್ಟ್ ಮಿಲಿನಿಯರ್ ಆಗ್ಬೇಕು. ಅಟ್ ಲೀಸ್ಟ್ ಮಿಲಿನಿಯರ್ ಬೇಡ, ಫ್ಯಾಮಿಲಿಯಲ್ಲಿರೋ ಕಮಿಟ್ಮೆಂಟ್ಸ್ ನ ತೀರಿಸ್ಬೇಕು, ಹಸ್ಬೆಂಡ್ ಹೆಲ್ಪ್ ಮಾಡ್ಬೇಕು, ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗ್ಬಾರ್ದು, ಪೇರೆಂಟ್ಸ್ ಹೆಲ್ಪ್ ಮಾಡ್ಬೇಕು, ನನ್ನ ಸ್ಟಡೀಸ್ಗೆ ಏನ್ ಖರ್ಚಾಗುತ್ತೆ ಅದನ್ನ ನಾನೇ ನೋಡ್ಕೋಬೇಕು. ಅಂಡ್ ಆಲ್ಸೋ ಸಮ್ ಜಾಬ್ ಹೋಲ್ಡರ್ಸ್, ಓಕೆ ಇಲ್ಲಿ ಬರ್ತಿರೋ ಇನ್ಕಮ್ ಸಾಕಾಗ್ತಿಲ್ಲ, ಸ್ವಲ್ಪ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ನ ಮಾಡ್ಬೇಕು. ಡೆಫಿನೆಟ್ಲಿ ದಿಸ್ ಇಸ್ ದ ರೈಟ್ ಪ್ಲಾಟ್ಫಾರ್ಮ್. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ನೀವು ನನ್ನ ಇನ್ಸ್ಟಾಗ್ರಾಮ್ ಹೈಲೈಟ್ಸ್ ಅಲ್ಲಿ ಚೆಕ್ ಮಾಡಬಹುದು. ಓಕೆನಾ, ಅಲ್ಲಿ ಪ್ರತಿಯೊಂದನ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಸೊ ಗೈಸ್, ಫೇಕು ಫ್ರಾಡ್ ಮಾಡೋರು ನಾನು ಹೇಳ್ತೀನಿ ಕೇಳಿ, ನಿಮ್ಗೆ ಯಾವುದೇ ತರ ಒಂದು ಪ್ರೂಫ್ ನ ಕೊಡೋದಿಲ್ಲ. ಅಂಡ್ ಆಲ್ಸೋ ಅವ್ರು ನಿಮ್ಗೆ ಏನಕ್ಕೆ ಹಾಕಿಸ್ಕೋತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರಲ್ಲ. ಮ್ಯಾಮ್ ರಿಜಿಸ್ಟ್ರೇಷನ್ ಫೀಸ್ ಇದೆ, ಟ್ರೈನಿಂಗ್ ಚಾರ್ಜಸ್ ಇದೆ, ಅಪ್ಲಿಕೇಶನ್ ಫೀಸ್ ಇದೆ, ಇದೆಲ್ಲ ಫೇಕ್. ಓಕೆನಾ, ಸೊ ಕೆಲ್ಸ ಕೊಡೋರು ಮ್ಯಾಮ್ ಯಾವ್ದೇ ತರ ದುಡ್ಡು ಕೇಳಲ್ಲ ಅಲ್ವಾ. ಹೌದು ಗೈಸ್, ಇಲ್ಲಿ ನಾವು ನಿಮ್ಗೆ ಏನ್ ಕೊಡ್ತಿದೀವಿ, ಫಸ್ಟ್ ಬಂಡಲ್ಸ್ ನ ಕೊಡ್ತಿದೀವಿ. ಓಕೆನಾ, ಬಂಡಲ್ಸ್ ನ ಲರ್ನ್ ಮಾಡಿ ವರ್ಕ್ ಮಾಡ್ಬೇಕು. ಅಫಿಲೇಟ್ ಆದ್ರೆ ವಿತಿನ್ 3 to 4 days ಅಲ್ಲೆಲ್ಲ ಸ್ಟಾರ್ಟ್ ಮಾಡಬಹುದು. ಫ್ರೀಲಾನ್ಸಿಂಗ್ ಆದ್ರೆ ಸ್ವಲ್ಪ ನಿಮ್ಗೆ ಟೈಮ್ ತಗೊಳುತ್ತೆ. ಓಕೆನಾ, ಅಂದ್ರೆ 15 ದಿನ 20 ದಿನ ನೀವು ಎಷ್ಟು ಬೇಗ ಕಲಿತೀರಾ ಅಷ್ಟು ಬೇಗ ಸ್ಟಾರ್ಟ್ ಮಾಡಬಹುದು. ಅಂಡ್ ಆಲ್ಸೋ ತುಂಬಾ ಜನ ಹೇಳ್ಬಹುದು, ಮ್ಯಾಮ್ ಇವಾಗ ನಿಮ್ಗೆ ಅಷ್ಟೊಂದು ಇನ್ಕಮ್ ಇದೆ ಅಲ್ವಾ, ನೀವೇ ಹಾಕೊಂಡ್ ಹೆಲ್ಪ್ ಮಾಡಿ, ನಾನು 1 month ಬಿಟ್ಕೊಡ್ತೀನಿ, ಇನ್ಕಮ್ ಆದಾಗ ಕೊಡ್ತೀನಿ. ಹೌದು ಗೈಸ್, ಹಾಕೋಬಹುದು, ಒಬ್ರು ಇಬ್ರು ಆದ್ರೆ ಹಾಕೋಬಹುದು. ದಿನದಲ್ಲಿ ನನ್ಗೆ ವರ್ಕ್ ಎನ್ಕ್ವೈರೀಸ್ ಏನಿಲ್ಲ ಅಂದ್ರೂ 150ರಿಂದ 200 ಜನ ಬರ್ತಾರೆ. ಎಲ್ಲಾರು ಹೀಗೆ ಹೇಳಿದ್ರೆ ನಾನ್ ವರ್ಕ್ ಮಾಡೋದ್ರಲ್ಲಿ ಅರ್ಥ ಏನಿದೆ. ಸೊ ಹೇಳ್ಬಹುದು, ಮ್ಯಾಮ್ ನಾನು ಒಬ್ಳೆ ಅಲ್ವಾ. ಸೊ ಗೈಸ್, ನಿಮ್ಗೆ ಅನ್ಸುತ್ತೆ ನಾನು ಒಬ್ಳೆ ಅಂತ, ಬಟ್ ನನ್ಗೆ ಬರೋರೆಲ್ಲ ಹಾಗೆ ಹೇಳ್ತಾರೆ. ನಾನು ಅವತ್ತು ಲೈಫ್ ಚೇಂಜ್ ಮಾಡ್ಕೋಬೇಕು ಅಂದಿದ್ಕೆ ನಾನು ಇನ್ವೆಸ್ಟ್ ಮಾಡಿದೆ, ನಾನ್ ಮಾಡ್ಕೊಂಡಿದ್ದೀನಿ ಇವತ್ತು. ಓಕೆನಾ, ಆಲ್ರೆಡಿ ಪೇರೆಂಟ್ಸ್ಗೆ ಡ್ಯಾಡ್ಗೊಂದು 4 lakh ಸಮಥಿಂಗ್ ಗೋಲ್ಡ್ ಗಿಫ್ಟ್ ಮಾಡಿದೀನಿ, ಮಾಮ್ಗೊಂದು ಲೈಕ್ ಆಲ್ಮೋಸ್ಟ್ 8 lakh ಸಮಥಿಂಗ್ ಗೋಲ್ಡ್ ಗಿಫ್ಟ್ ಮಾಡಿದೀನಿ. ಓಕೆನಾ, ಸೊ ಇದೆಲ್ಲ ಪಾಸಿಬಲ್ ಆಗಿದ್ದು ನಾನ್ ದುಡಿತಿರೋ ದುಡ್ಡಿಂದ. ಓಕೆನಾ, ಸೊ ನಿಮ್ಗೂ ಕೂಡ ಸೇಮ್ ಫ್ಯೂಚರ್ ಇದೆ. ಅಂಡ್ ಆಲ್ಸೋ ತುಂಬಾ ಜನದ ಮೈಂಡ್ ಅಲ್ಲಿ ಯಾವಾಗ್ಲೇ ಹೇಳಿದ್ ಬಂದಿರುತ್ತೆ, ಅಯ್ಯೋ ಮ್ಯಾಮ್ ಅಮೌಂಟ್ ಬೇಡ ಬಿಡಿ. ಸೊ ಗೈಸ್, ನೀವೇನು ಜಾಸ್ತಿ ಮಾಡ್ತಿಲ್ಲ ಕಳ್ಕೊಳ್ಳಿಕ್ಕೆ. ಓಕೆನಾ, ಈ ಕಂಪ್ನಿಯಿಂದ ಪಡ್ಕೋತೀನಿ ಅಂದ್ರೆ ತುಂಬಾ ಇದೆ, ಜಸ್ಟ್ 1,178 rupees ನಿಮ್ಮ ಲೈಫ್ ಸ್ಟೈಲ್ ನ ಡೆಫಿನೆಟ್ಲಿ ಚೇಂಜ್ ಮಾಡುತ್ತೆ.
ನೀವು ಬೇಕು ಅಂದ್ರೆ 3 ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, 5 ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇನ್ನ ಮೋರ್ ಇನ್ಕಮ್ ಇರುತ್ತೆ. ಮ್ಯಾಮ್ ನಾನು ಇದನ್ನ ಚೂಸ್ ಮಾಡಿದ್ರೆ ನನ್ಗೆ ಬೇಸಿಕ್ ಇನ್ಕಮ್ ಎಷ್ಟಿರುತ್ತೆ? ಮಿನಿಮಮ್ ಅಂದ್ರೂ ನೀವು 12 to 15,000 ಈಸಿಲಿ ಅಚೀವ್ ಮಾಡಬಹುದು. ಅದು ಯಾವ ತರ ಏನು ನಾನ್ ನಿಮ್ಗೆ ರೋಡ್ ಮ್ಯಾಪ್ ಕೊಡ್ತೀನಿ. ಓಕೆ, ಸೊ ಗೈಸ್ ಏನೇ ಡೌಟ್ ಇದ್ರು ಕೂಡ ಡೈರೆಕ್ಟ್ ಕಾಲ್ ಅಥವಾ ಮೆಸೇಜ್ ಮಾಡಿ, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಇವತ್ತಿನ ಈ ಒಂದು ಮೀಟಿಂಗ್ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆ ಈ ಮೀಟಿಂಗ್ ಬಗ್ಗೆ ಒಪಿನಿಯನ್ ಏನಿದೆ ನನ್ಗೆ ಜಸ್ಟ್ ಒಂದು ಚಾಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಅಂಡ್ ಜೊತೆಗೆ ವರ್ಕ್ ಯಾರು ಹುಡುಕ್ತಿದ್ದಾರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ, ಸೊ ಗೈಸ್ ಯಾರಿಗೇನೇ ಡೌಟ್ ಇದ್ರು ಕೂಡ ಡೈರೆಕ್ಟ್ ಕಾಲ್ ಅಥವಾ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಡ್ತೀನಿ. ಸೊ ಐ ನೋ ಜಾಯಿನ್ ಆಗ್ತೀನಿ ಅಂದ ತಕ್ಷಣ ಅಮೌಂಟ್ ಎಲ್ಲಾರ್ ಕಡೆ ಇರೋದಿಲ್ಲ. ಓಕೆನಾ? ಸೊ ಬೇಕಿದ್ರೆ ನೀವು ಒಂದ್ ಕೆಲಸ ಮಾಡಿ, ಟೈಮ್ ತಗೊಳ್ಳಿ, ಮೆಸೇಜ್ ಹಾಕಿ, ಮ್ಯಾಮ್ ನನ್ಗೆ ಒಂದು ದಿನ ಟೈಮ್ ಬೇಕು, ಸಂಜೆವರೆಗೂ ಟೈಮ್ ಬೇಕು, ಸೊ ಪೆಂಡಿಂಗ್ ಇಡಿ ನನ್ ಸ್ಲಾಟ್ ಕನ್ಫರ್ಮ್ ಆಗಿ ಮಾಡ್ಕೋತೀನಿ ಅನ್ನೋದಿದ್ರೆ. ಓಕೆ ಫೈನ್ ಗೈಸ್, ಈ ವಿಡಿಯೋ ಎಲ್ಲಾರ್ಗೂ ಶೇರ್ ಆಗೋದಿಲ್ಲ, ನೀವು ನೋಡಬಹುದು. ಓಕೆ, ವರ್ಕ್ ವೇಕೆನ್ಸೀಸ್ ಯಾವಾಗ ಇರುತ್ತೆ ಅವಾಗಷ್ಟೇ ನಾವು ಈ ಲಿಂಕ್ ನ ಪ್ರೊವೈಡ್ ಮಾಡ್ತೀವಿ ವಿಡಿಯೋ ಬಗ್ಗೆ. ಓಕೆ, ಸೊ ಗೈಸ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೇಗ ಎನ್ರೋಲ್ ಆಗಿ ಬೇಗ ವರ್ಕ್ ನ ಸ್ಟಾರ್ಟ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು.